ಅರ್ಜುನ್ ಬಂದು ಪ್ಲಾನಿಂಗು, ಅವ್ನು ಎಕ್ಸಿಕ್ಯೂಟ್ ಮಾಡಿರೋದು. ವೆಲ್ಕಮ್ ಟು ಚಾನಲ್ ಗೈಸ್. ತುಂಬ ದಿವಸ ಆದಮೇಲೆ ಇವತ್ತು ವೆಲ್ಕಮ್ ಮಾಡ್ತಾಯಿದ್ದೀನಿ ಎಲ್ರಿಗೂ. ಸೊ ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ತುಂಬ ದಿವಸ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಹಂಗೆ ಇರಬೇಕು, ಮಿಸ್ ಮಾಡ್ದಿರಾ ಎಲ್ಲರೂ ಫುಲ್ ವೀಡಿಯೋ ನೋಡಿ. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ. ಆಲ್ರೆಡಿ ಟೈಮ್ 6 ಗಂಟೆ ಆಗಿದೆ. ಎದ್ದು ಫ್ರೆಶ್ಶಾಗಿ GNC ಕ್ರಿಯೇಟಿನ್ ತೊಗೊಂಡು ಜಿಮ್ಗೆ ಹೊಟ್ಟಿದ್ದೀನಿ. ಅಲ್ಲಿ ಇರುತ್ತೆ. 2 ವಾರದಿಂದ ಜಿಮ್ಗೆ ಹೋಗಿಲ್ಲ, ಇವತ್ತು ಹೋಗ್ತಿದ್ದೀನಿ. 2 ವಾರ ಆದಮೇಲೆ ನೋಡೋಣ ಇವತ್ತೆಲ್ಲ ಫುಲ್ಲು ಅದ್ದೂರಿ ಪ್ಲ್ಯಾನ್ಗಳು ಮಾತ್ರ ಬೇಜಾರು ಇಟ್ಕೊಂಡಿದ್ದೀನಿ ಇವತ್ತು. ನೋಡೋಣ ಏನೇನಾಗುತ್ತೆ, ಇನ್ನೂ ವರ್ಕೌಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಪ್ಲ್ಯಾನ್ ಮಾಡೋಕ್ಕಣ. ಪ್ಲ್ಯಾನೆಲ್ಲ ತೋರಿಸ್ತೀನಿ ಎಲ್ರಿಗೂ ಇವತ್ತು ಹೆಂಗಿರುತ್ತೆ ಏನಿರುತ್ತೆ ಅಂತ ಹೇಳ್ಬಿಟ್ಟು. ಮಸ್ತು ಇವತ್ತಂತೂ ನೋಡ್ಕೊಳ್ಳಿ, ಕದ್ದಾರವಾಗಿರುತ್ತೆ. ಹೋಗೋಣ ಜಿಮ್ಗೆ. ಬೇಗನೆಲ್ಲ ಇದ್ದೀನಿ. ಒಂದು 6 ದಿನಗಳು ನಿದ್ದೆ ಮಾತ್ರ 8 ಗಂಟೆಗೆ ಎದ್ದೇಳು, ಬಿದ್ದು ರೆಡಿಯಾಗಿ ಕಾಲೇಜ್ಗೆ ಹೋಗು. ಇವತ್ತು 6 ಗಂಟೆಗೆ ಎದ್ದಿದ್ದೀನಿ, ಇನ್ನೂ ನಿದ್ದೆ ಬರ್ತಾನೆ ಇದೆ. ಯಾರಿಗೆ ಹೇಳಿ ನಮ್ಮ ಪ್ರಾಬ್ಲಮ್. ಇದೇ ನಮ್ಮ ಏರಿಯಾ ಪಾರ್ಕ್ ಮಾತ್ರ ಸೆಟ್ ಆಗಿದೆ. ಬಟ್ ಇಷ್ಟು ವರ್ಷದಲ್ಲಿ ಒಂದು ಸತಿನೂ ಒಳಗಡೆ ಕಾಲೇ ಇಕ್ಕಿಲ್ಲ. ಬ್ಲಾಗ್ ಮಾಡ್ತಿರೋದೆ ಇವರೇ ನಮ್ಮ ಪಾರ್ಟ್ನರ್ ಮಂಜೂರ್ ಬ್ರೋ. ಮಾಡ್ತೀಯಪ್ಪ ಹೊಸ ಪಾರ್ಟ್ನರ್ ಹೊಸ ಪಾರ್ಟ್ನರ್ನಾ? ನೀನು ಇವಾಗ ಬಂದಿದ್ದಾ? ನಾನು ಇವಾಗ ಬಂದಿದ್ದೆ, ಅದಕ್ಕೆ ಹೇಳ್ತಾಯಿದ್ದೀನಿ. ರೀಸೆಂಟಾಗಿ ತಾನೇ ಪರಿಚಯ ಆಗಿದೆ ಇಬ್ಬರು, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಮತ್ತೇನು ಓಮಪ್ಪ ಫುಲ್ಲು ಹೆಂಗಿತ್ತು 2 ವಾರ? ಹಾಂ, ಜಾಸ್ತಿ ಲೆಗ್ ವರ್ಕ್ ಬಂದ್ವಾ? ಹಾಂ, ಪರವಾಗಿಲ್ಲ. ಫಸ್ಟ್ಗಿಂತ ಇನ್ನೂ ಇಂಪ್ರೂವ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿವಸ ಆದರೆ. ಬ್ರೋ ಅಂತಿಂತು ವರ್ಕೌಟ್ ಮುಗೀತು. ಇವಾಗ ನಮ್ಮ ಬ್ರೋ ಡ್ರಾಪ್ ಆಗ್ತಾರೆ ನಮಗೆ ಮಸ್ತಾಗಿ. ನಡಿ ಬ್ರೋ, ಇವತ್ತು ಚೆಸ್ಟ್ ಡೇ. ಬೆಳಿಗ್ಗೆ ವೆಜ್ಜಿ ಕೊಡ್ದೆ ಹಿಂಗನಾ ಈ ಸೈಡು ಮನೆ ಈ ಕಡೆ. ಹ್ಞೂನಾ, ಈ ಕಡೆ ಯಾವಾಗ ಚೇಂಜ್ ಮಾಡಿದೆ ನಾ? ತುಂಬ ದಿವಸ ಆಯ್ತು, 4 ವರ್ಷದಿಂದ. ಹಾಂ, ಹಿಂಗೋಗಿ ಆ ಸೈಡು 4 ವರ್ಷ ಆಗೋಯ್ತು ನಾನು ಇಲ್ಲಿ ಬಂದೆ. ಬಂಡೆಪಲ್ಯ ಅಷ್ಟು ಬಂಡೆಪಲ್ಯ. ಇವಾಗ ಲಕ್ಷ್ಮೀ ಲೇಔಟು ಮೈ. ಹ್ಞೂ ಬೈ, ಸಿ ಯು ಬ್ರೋ. ರೈಟ್. ಹಾಂ, ನಾನೇ ನಾ ಒಂದೊಂದು ಸತಿ ಕ್ಯಾನೇ ಇರಲ್ಲ. ನಾ ಸರಿ ಸಿಗ್ತೀನಿ ನಾನು. ಬೈ. ಹಾಂ, ಬರ್ತೀನಿ. ಎಷ್ಟಾಗ ಹೋಗೋಣ? ಫೋನ್ ಮಾಡಿ ನನಗೆ ಬೆಳಗ್ಗೆ ಬಂದು ಪಿಕಪ್ ಮಾಡ್ಕೊಂಡು. ಹಂಗೆ ನಾನು ವಾಕಿಂಗೆಲ್ಲ ಬಂದುಬಿಟ್ಟಿರ್ತೀನಿ, ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತಾ ಇರ್ತೀನಿ ಅವಾಗ. ಸರಿ ಬಾಯ್. ಇಂತು ಮನೆ ಹತ್ರ ಬಂದೆ. ನಾವು ಅಮ್ಮಗೆ ಹೋಗ್ಬೇಕು, ಸ್ವಲ್ಪ ಗಾಬ್ ಮಾಡೋದು, ಭಯ ಹಾಕ್ಸ್ಬಿಡ್ತೀನಿ ಇವಾಗ. ನೋಡ್ಕೊಂಡು ಬೇರೆ ಬಿದ್ದಿಲ್ಲ. ಸೆಟ್ ಗುರು, ಪ್ಲ್ಯಾನ್ ಫ್ಲಾಪ್, ಮಿಷಿನ್ ಕಂಪ್ಲೀಟ್. ಏನು ಮಾಡಿ ಅಡುಗೆ ಇವತ್ತು? ದಾಳಿ ಚಿತ್ರಾನ್ನ ಇವತ್ತು. 2 ಮಿನಿಟ್ಸ್ ಗೈಸ್, ಫ್ರೆಶ್ ಆಗಬೇಕು ಫಸ್ಟು. ಮಿರರ್ ಎಣ್ಣೆ ಹಾಕೋದು ಇದು ಗಬ್ಬೆದೋಗಿದೆ.
ಚೆಸ್ಟ್ ಡೇ ಚೆಸ್ಟ್ ಡೇ ಅಷ್ಟೇ. ಹೋಗಿ ಬಾತ್ ಮಾಡಿ ಚಿತ್ರಾನ್ನ ತಿನ್ಕೊಂಡು ಹೋಗೋದೆ. ಬಾಯ್ ಬಾಯ್. ಮನೆ ಒರೆಸಿ ಮನೆ ಗುಡ್ಸಿ ಎಲ್ಲ ಮಾಡಿಕ್ಕಿದೀನಿ. ನಿನ್ ನೋಡಪ್ಪ ಡೌಟು. ನಮ್ಮ ಮಾಡಿದ್ರು ಮಾಡಿಲ್ಲ ಅನ್ನೋ ಥರ ಅನಿಸ್ತಿದ್ಯಮ್ಮ ನಿಂಗೆ? ಸೀರಿಯಸ್ ಆಗಿ ಕೇಳ್ತಾ ಇರೋ ನಾನು ನಿನ್ಗೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಲ್ಲ. ನೀನ್ ಮನೆ ಬಂದಾಗ ನೋಡೇ ಇಲ್ವಾ? ಟೈಮ್ ಆಯ್ತು ನನಗೆ. ನಾನು ಕಾಲೇಜ್ಗೆ ಹೋಗ್ಬೇಕಮ್ಮ. ಹೋಗ್ಬಾ. ಏನ್ಮ ಲಂಚ್ ಬಾಕ್ಸ್. ಇದು 10 ಗಂಟೆ 11 ಗಂಟೆ ತಿಂತೀನಿ. ಇದು 1 ಗಂಟೆ 2 ಗಂಟೆಗೆ ತಿಂತೀನಿ ಅಷ್ಟೇ. ಸದ್ಯಕ್ಕೆ ಪ್ರೋಟೀನ್ ಇಲ್ಲ. ಮೊಟ್ಟೆ ಖಾಲಿ ಆಗಿಬಿಟ್ಟಿದೆ. ಮೊಟ್ಟೆ ಖಾಲಿ ಆಗಿದೆ. ತರಬೇಕು ಇವತ್ತು ನಾಳೆ. ಜಾಸ್ತಿ ಹೋಗ್ತೀನಿ ಅಷ್ಟೇ. ರೆಡಿ ಏನೋ ಆಗಿಬಿಟ್ಟು ಬ್ಯಾಗ್ ಹಾಕ್ಕೊಂಡು ಕರ್ಕೊಂಡು ಹೋಗೋದು. ಬಿಡ್ಸೋ ಚೆನ್ನಾಗಿ. ಏನು ವಜಾರು ಮಾತಾಡು. ಇದು ನಂದು ID ಕಾರ್ಡ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ನೋಡ್ದಾ? ಕಾರ್ಡೇ ಇಲ್ಲಮ್ಮ, ಕಾಣಿಸ್ತಾ ಇಲ್ಲ. ಕಾಲೇಜಲ್ಲಿ ಹೋಗ್ಬಿಡುತ್ತೆ, ಸಿಗ್ತಾನೆ ಇಲ್ಲ. ಎಲ್ಲರನ್ನೂ ಯಾರು ಕೇಳಿಲ್ಲ. ನಾನು ಇದ್ದಿದ್ದ ಜಾಗದಲ್ಲಿ ಹೋಗಿ ನೋಡ್ತೇನೆ, ಕಾಣಿಸ್ತಾನೆ ಇಲ್ಲ ನಂದು. ಅಷ್ಟೇ ಬ್ರೋ, ರೆಡಿ. ಬರ್ಲಾ? ಬಾಯ್, ಟಾಟಾ. ಚಾರ್ಜರ್ ಕೊಟ್ಬಿಟ್ಟಿದ್ದೀನಿ ಗುರು. ಬಾಯ್ ಮಾ, ಹುಷಾರ್. ಹಾಂ ಅಂತಿಂದು ಕಾಲೇಜ್ಗೆ ಬಂದ್ರಿ. ಆಮೇಲೆ ವಾಕಿಂಗ್ ಮಾಡ್ತಾ ಇರೋದು ಆ ಸೈಡು ಬರೆಯ ಕೊಟ್ಟವ್ರೆ, ಬರೀತಾ ಇದ್ದೀವಿ. ಸ್ವಲ್ಪ ಬರೆದಿರೋದು ನಮ್ಮ ಫ್ರೆಂಡು ನಾನು ಬಿಟ್ಕೊಂಡು ಬರೀತಾ ಹೊಸ್ತಾಗಿ ಬಂದಿದೆ ಲೇಟು. ಓಡು, ಯಾರು ಇಲ್ಲ ಅಂದರೆ ಕಳಿಸಿದ ಓಡು ಬಂದ್ಬಿಟ್ಟು ಮಸ್ತಾಗಿತ್ತು. ವಿಡಿಯೋ ಮಾಡ್ತಾರೆ ಅವರು. ಬ್ರೇಕ್ ಟೈಮ್ ಎಷ್ಟು? 11:00 ಬ್ಯಾಟಿಂಗ್. ಇವಾಗ ಪಕ್ಕ ಸಿಗಲ್ಲ ಅಮ್ಮ ನಿನಗೆ. ಹಾಂ ಕರೆಕ್ಟೇ. ಹತ್ರನೇ ಹೋಗಿಲ್ಲ, ಹೆಂಗೋ ತಗೊಳ್ಳಿ. ಅರ್ಜುನ್ ಸ್ಮೈಲಿ ಅಂತೆ. ಅರ್ಜುನ್ ಕೊಡು ಸೇರ್. ಹಿಂಗೆಲ್ಲ ಮಾಡ್ರೆ ದುಃಖ ಏನಿಲ್ಲ. ಟೆನ್ಷನ್ ಇಸ್ಕೊಬೇಡ ಬಿಡು. ಇವತ್ತು ಸಾಯಂಕಾಲ ಗಂಟ ಅವಳು ಇಲ್ಲೇ ಇರ್ತಾಳೆ ಅಷ್ಟೇ. ಹಾಂ, ಯಾರೋ ಎತ್ತಿರೋದು ಯಾರನ್ನೋ ಕೇಳ್ತಾ ಇರೋದು. ಹಾಂ
ಯಾ ಬರ್ತೀಯಾ? ಯಾಕೆ ಏನು ಲಾಗಿನ್ ಮಾಡ್ತೀರಿ? ಬ್ಲಾಗ್ ಸುಮ್ಮನೆ ಕಂಟೆಂಟ್ ಇಲ್ಲ ಇವತ್ತು ಸಿಕ್ಕಿರೋ ನೋಡಿ ಕಂಟೆಂಟ್. ಸೈಫ್ ಕಳ್ಳ, ನಾಳೆ ಸೈಫ್ ಕಳ್ಳ. ಕಳಿಸ್ಕೊಂಡು ನೋಡು ವಾಟ್ಸಪ್ಪಲ್ಲಿ. ಸೈಫ್ ವಾಟ್ಸಪ್ ಕೆಳಗಡೆ ನೋಡು ನೋಡು ಅಲ್ಲಿ ನೋಡು ನೀಟಾಗಿ. ಹಾಂ ಸುಮ್ಮನೆ ಮನೆ ಇರೋದು ಪಕ್ಕದ ಏರಿಯಾ. ಹಾಂ ನಾವು ಹೋಗ್ಬೇಕಂದ್ರೆ 2 ಅವರ್ ಆಗುತ್ತೆ. ಹಾಂ ಹೋಗಿ ಬರೆಯೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಕೊಟ್ಟರೆ ಸರಿ ಅಷ್ಟೇ. ಅಷ್ಟೇ ಇವಾಗ. ನಾನು ಸ್ಮೈಲಿ ನೀನು ಸ್ಮೈಲಿ ಮ್ಯಾಮ್ ಇಲ್ಲೋಡಿ ಮ್ಯಾಮ್ ಬರೆಯಕ್ಕೆ ಬಿಡ್ತಾಯಿಲ್ಲ. ನಾನು ಸ್ಮೈಲಿ ಕೊಡು ಬಳೆ ಕೊಡ್ತೀನಿ. ಫಸ್ಟ್ ನಾನು ಸ್ಮೈಲಿ ನಾನು ಕೊಡೋಕೆ ಫ್ಲವರ್ ಇದೆ, ನಾವು ಬರೆದು ಮುಗಿಸ್ಬೇಕು. ಅವ್ನು ಕಿತ್ಬೇಕು, ಅವ್ನು ಇದ್ದಿರೋದು ಫಸ್ಟು. ಯಾರ ಹತ್ರ ಇದೆಯೋ ನನಗೆ ಗೊತ್ತಿಲ್ಲ. ಸ್ಮೈಲಿ ನೀವು ನಮ್ಗೆ ದುಡ್ಡು ಕೊಡು, ಅವನು ಮೇನು. ನೀನು ಅವನ್ನ ಕೇಳಬೇಕು, ಕೇಳೋದು. ನೀನು ಅವನ್ನ ಕೇಳಿಸಿ ನಾನು ಹೇಳ್ತೀನಿ ಯಾರ್ಯಾರು ಇರ್ತಾರೋ ಅಂತ ಹೇಳ್ತೀನಿ. ಆಯ್ತು ಸ್ಮೈಲಿ ಕೊಡು. ಒಂದು ಸ್ಮೈಲಿ ಕೊಡು. ಇರು ಒಂದು ನಿಮಿಷ ಕೇಳು. ಇವನು ನೋಡಿಲ್ಲಿ, ಇವನು ಪ್ಲಾನ್ ಮಾಡಿರೋದು. ಅರ್ಜುನ್ ಬಂದು ಪ್ಲಾನಿಂಗು, ಅವ್ನು ಎಕ್ಸಿಕ್ಯೂಟ್ ಮಾಡಿರೋದು. ಇಬ್ಬರು ಸೇರಿ ಸತ್ತಿರೋದು ಸ್ಮೈಲಿಂಗ್ ಫೇಸ್. ನಾನು ಡ್ರೈವರ್ ಕೊಡ್ಬಿಡು. ಇಲ್ಲ ಅಂತ ನಾನು ಸ್ಮೈಲಿ ಫೇಸ್ ಎತ್ಕೊಂಡು ಅವನು ಚಕ್ಕ ಸುಲುಕೋಣ ಅಂತ ಹೇಳಿ ಸ್ಮೈಲಿ ವಿಡಿಯೋ ಇದರ ಅರ್ಧಕ್ಕೋ ಫೋನ್ ಎಲ್ಲ ಎತ್ಕೊಳ್ಳೋ ಅಷ್ಟೇ. ನಾನಿದ್ರೆ ನಂಗೆ ಹಿಂಗೆ ಬೇಕು 10 ಲಕ್ಷ ಕೌಂಟ್ ಮಾಡ್ತೀನಿ. ಅವ್ನು ಮೇನು ಅವನೇ ನಾನು ಸ್ಮೈಲಿ ನಾನೆಲ್ಲ ಅವಳಿಗೆ ನಾನು ಅದನ್ನೇ ಹೇಳಿದ್ದು, ವಾಟ್ಸಪ್ಪಲ್ಲಿ ತೋರಿಸಿದ್ದು ನಾನು ಅವಳಿಗೆ. ಸ್ಮೈಲಿ ಫೇಸ್ ಮ್ಯಾಮ್ ಅದು ಆಗೋಯ್ತು ಒಂದು ಶೀಟು ಬರೆದ್ಬಿಟ್ಟೆ ಮ್ಯಾಮ್. ಅದು ಒಂದು ಶೀಟಲ್ಲ ಅಷ್ಟೇ ಆಗಿದ್ದು. ಸೆಕೆಂಡ್ ಕ್ವಶನೇ ಕಂಪ್ಲೀಟ್ ಆಗಿದೆ ಅದರಲ್ಲಿ. ಹಾಂ ಡೆವಲಪ್ಮೆಂಟ್ ಇನ್ನೂ ಇಲ್ಲ, 1-2 ಪಾಯಿಂಟ್ ಏನೋ ಬರೀಬೇಕು ಮ್ಯಾಮ್. ಶೀಟ್ ಇಲ್ಲ ಮ್ಯಾಮ್, ಅದರಲ್ಲೇ ಬರೆದು ಮುಗಿಸ್ಬಿಟ್ಟಿದೆ. ಅದು ಇನ್ನೂ ಒಂದು ಶೀಟ್ ಬೇಕು, ಇನ್ನೂ 2 ಶೀಟ್ ಏನೋ ಬೇಕು. ನಾನು ಬರ್ತೀನಿ ಬಿಡಿ ಮ್ಯಾಮ್, ಕೊಡ್ತೀನಿ. ಸ್ಮೈಲಿ ಫೇಸ್ ಸ್ಮೈಲಿ ಫೇಸ್ ಸ್ಮೈಲ್ ಮಾಡಿದ್ರೆ ಸ್ಮೈಲ್ ಫೇಸ್ ಕೊಡ್ತಾನೆ. ತಲೆ ತಕ್ಬಿಡ್ತಾಳ. ಅದೆಲ್ಲ ಕೊಡ್ತೀನಿ. ನನ್ನ ಹತ್ರ ಇಲ್ಲ ಅಲ್ಲ ಕೊಡೋದು. ಕೊಡು ನಿನ್ ಬುಕ್ಕು. ಸ್ಮೈಲಿ ಫೇಸ್ ಇಸ್ಕೊಂಡು ಕೊಡ್ತೀನಿ. ಏನದು ಡೈಲಾಗ್ ಇಲ್ಲ
ಏನಾಗಿದೆ ಏಮೈಸ್ ನೋಡಿ ಫುಲ್ ಎಲ್ಲ ಕಂಗಾಲಾಗೋದು ಇವಾಗ. ಪ್ರೀತಮ್ ಕೊಡಲು ಯಾಕಲೋ ಮ್ಯಾಮ್ ಅವ್ನು ಹೇಳಿ ಮ್ಯಾಮ್ ಏನು ಮ್ಯಾಮ್ ಅವನು ನಾನು ಏನು ಕಾಲೇಜ್ ಇರ್ತಾನೆ ಏನು ಮ್ಯಾಮ್ ಅವನು ಸ್ಮೈಲ್ ಎತ್ಕೊಂಡು ಕೊಡ್ತಿಲ್ಲ ನೋಡಿ ಮ್ಯಾಮ್ ಅವನು. ಎಸ್ ಮ್ಯಾಮ್. ಟೈಮ್ ಎಷ್ಟು? ಏನಂತ ಮಧ್ಯಾಹ್ನ 1 ಗಂಟೆ ಮೇಲೆ 1:30 ಮೇಲೆ ಹೋಗ್ಬೇಕಾ? 1 ಗಂಟೆಗೆ ಹೋಗಂಗಿಲ್ವಾ? 1:30 ಇಲ್ಲ ಪಕ್ಕ 1:30 ಹೋಗ್ಲೇಬೇಕಂತೆ. 1 ಗಂಟೆಗೆ ಬಿಡ್ತಾ ಇಲ್ಲ. 5 ನಿಮಿಷ ಮುಂಚೆ ಹೋದ್ರೂ ಬಿಡ್ತಾ ಇಲ್ಲ. ಕಂಗಾಲ್ ಏಯ್ ನಂದೇ ಪೆನ್ಸಿಲ್ ಅದು ಬಿಡು ಬೇಡ ಇಟ್ಕೋ. ನನ್ನ ಹತ್ರ ಒಂದು ಐತೆ. ಇಟ್ಕೋ ಏಮ್ಮ ಏನೋ ಹೇಳ್ತಾವ ನೋಡಿ ಇಲ್ಲಿ ನೋಡು. ಪ್ರೀತಮ್ ಅಲ್ಲೋಡ ನಿನ್ನ ಕೆಲಸ ಇಂಡಸ್ಟ್ರಿಯಲ್ ಅಸೆಸ್ಮೆಂಟ್ 3-4 ಕೊಡು. ಏಮ್ಮ ಎಸ್ ಏನೋ ಕೆಲಸ ಇಂಡಸ್ಟ್ರಿಯಲ್ ಅಸೆಸ್ಮೆಂಟ್ 3-4 ಸ್ಮೈಲಿ ಕೊಡ್ತಾನಂತೆ. ಏನು ಕೊಡಿಸ್ತೀಯ ಅಂತ ಕೇಳ್ತಾನೆ. ಇಂಡಸ್ಟ್ರಿಯಲ್ ಅಸೆಸ್ಮೆಂಟ್ ಅದೇ ಏನು ಕೊಡಿಸ್ತೀಯಾ? ಅದು ಇಂಡಸ್ಟ್ರಿಯಲ್ ಅಸೆಸ್ಮೆಂಟ್ ಅವ್ನು ಹುಡುಕ್ ಕೊಡ್ತಾನಲ್ಲ, ಅವ್ನು ಹುಡುಕ್ ಕೊಡ್ತಾನಂತೆ. ಇಂಡಸ್ಟ್ರಿಯಲ್ ಅಸೆಸ್ಮೆಂಟ್ ಅದು ಇಂಡಸ್ಟ್ರಿಯಲ್ ಅಸೆಸ್ಮೆಂಟ್ ಎಲ್ಲ ಐತೆ ನಿನ್ನ ಹತ್ರ. ಅಲ್ಲೋಡ್ ಏನೋ ಹೇಳ್ತಾವನೆ. ತಗೋಬೋಗ ಅಲ್ಲ ಐತೆ ನೋಡು ನನ್ನ ಪ್ಲೇಸ್ ಹತ್ರ. ಓಪನಲ್ಲಿ ಬಿಡ್ತಾ ಸ್ವಲ್ಪ ಡಿಸೆಂಟ್ ಆಗಿರೋಣ ಅಂತ. ಎಲ್ಲಿ ಜಾಗ ಬಿಡಪ್ಪ. ಅವನೊಂಥರ ಹಾಲ್ ಟಿಕೆಟ್ ನೋಡ್ರೆ ಖುಷಿ. ಇದೇನು ಬಂತು ಬರೀತೀಯಾ? ಬಿಡು ಆಮೇಲೆ ಬರೀತೀವಿ. ಸ್ಮೈಲಿ ಹಾಕಿದ್ದೀವಿ, ರಿಯಾಕ್ಷನ್ ನೋಡ್ಬೇಕು ಹೆಂಗಿರುತ್ತೆ ಅಂತ. ಏನಂತ ಗುರು ಅಂತೂ ಇಂತು ಇವತ್ತೊಂದು ಪ್ರ್ಯಾಂಕ್ ಆಯಿತು. ಲಾಸ್ಟಲ್ಲಿ ರಿಯಾಕ್ಷನ್ ಕ್ಯಾಚ್ ಮಾಡೋಣ ಅಷ್ಟವ್ರಿಗೆ ಬ್ಯಾಗ್ ಎತ್ಕೊಂಡು ಪಕ್ಕ ಕ್ಲಾಸ್ಗೆ ಹೋಗ್ಬಿಟ್ಲು. ಇನ್ನೇನು ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ನಾವು ಹೊರಟ್ರಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ನೋಡಿದ್ರಲ್ಲ, ಇನ್ನೂ ಮಸ್ತ್ ಈ ಥರ ವೀಡಿಯೋ ಎಂಟರ್ಟೈನ್ಮೆಂಟ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಸ್ವಲ್ಪ ಮಜಾದ ವೀಡಿಯೋದಲ್ಲಿ ಬರ್ತೀನಿ ಅಷ್ಟೇ. ಬಾಯ್.